ನಮಸ್ಕಾರ, ಆತ್ಮೀಯ ಸ್ವಾಗತ ನಿಮ್ಮ ನೆಚ್ಚಿನ ಸ್ಪೈಸಿ ನಾಸ್ಟಾಲ್ಜಿಯಾಗೆ. ಅಂಡ್ ಟುಡೇ ಇಸ್ ಸಂಡೇ ಅಂಡ್ ಈವ್ನಿಂಗ್, ವೆರಿ ವಾರ್ಮ್ ಈವ್ನಿಂಗ್. ಇನ್ ಫ್ಯಾಕ್ಟ್ ಈವ್ನಿಂಗ್ ಒಂಥರ ಏನು ಯಾವ್ದಾದ್ರು ಒಂದು ಹೇಳ್ಬೇಕಪ್ಪ. ಇಟ್ಸ್ ಅ ಬ್ಯೂಟಿಫುಲ್ ಕಾಂಬಿನೇಷನ್, ಯು ನೋ. Okay. Sometimes it happens during rainy and ಒಂಥರ. ಅಂಡ್ ಆಸ್ ಯೂಶುವಲ್ ರಮ್ಯಾ ಅವರು ಈ ತರ ಎಲ್ಲ ಮಾತಾಡಿದಾಗ ಏನೋ ಒಂದು ಒಳ ಅರ್ಥ ಎಲ್ಲದಕ್ಕೂ ಯು ಕಾಂಟ್ ರೀಡ್ ಬಿಟ್ವೀನ್ ದ ಲೈನ್ಸ್ ಅಂಡ್ ವರ್ಡ್ಸ್ ಅಂಡ್ ಸಮಟೈಮ್ಸ್ ಲೆಟರ್ಸ್ ಅಂಡ್ ಓಕೆ. ಬಟ್ ಕಮಿಂಗ್ ಟು ದಟ್ ರೀಡಿಂಗ್ ಅಂತ ಬಂದಾಗ, ರೈಟಿಂಗ್ ಅಂತ ಬಂದಾಗ ಅದಕ್ಕೇನೋ ಒಂದು ಸೇರ್ಕೊಳ್ಳುತ್ತೆ. ಎಕ್ಸಾಕ್ಟ್ಲಿ. ಅಕಾಡೆಮಿಷಿಯನ್ ಅಂತ ಸೇರ್ಕೊಳ್ಳುತ್ತೆ, ಎಜುಕೇಶನಿಸ್ಟ್ ಅಂತ ಸೇರ್ಕೊಳ್ಳುತ್ತೆ, ಅಕಾಡೆಮಿಕ್ಸ್ ಅಂತಾನೂ ಆಗುತ್ತೆ. ಅಟ್ ದ ಸೇಮ್ ಟೈಮ್ ನಾವೆಲ್ಲ ಸ್ಕೂಲ್ ದಾಟಿ ಕಾಲೇಜ್ಗೆ ಹೋಗಿ, ಕಾಲೇಜಲ್ಲಿ ಸ್ವಲ್ಪ ನಮ್ಮ ಒಂದು ಎಜುಕೇಶನ್ ಅಥವಾ ನಮ್ಮ ಒಂದು ಫ್ಯೂಚರ್ ಏನ್ ಶೇಪ್ ಆಗುತ್ತೆ ಅದಕ್ಕೆ ತುಂಬಾ ತುಂಬಾ ಕಾರಣ ಆಗಿರ್ತಾರೆ ನಮ್ಮ ಲೆಕ್ಚರರ್ಸ್ ಅಂಡ್ that head of the institution who would be controlling all the lecturers and the students there. And such a lifeline for all of us. Yes, and we have one eminent personality from that field, that is none other than Professor K. Radhakrishna ಅವರು. ಹೆಸರು ಹೇಳಿದ ತಕ್ಷಣ ಅಫ್ಕೋರ್ಸ್ ಕೇಳ್ತಾರೋ ಅವರ ಎಷ್ಟೋ ಸ್ಟೂಡೆಂಟ್ಸ್ ಫ್ಯಾನ್ಸ್ ಅಂತಾನೆ ಹೇಳ್ಬೋದು. ಎಕ್ಸಾಕ್ಟ್ಲಿ. ಆದ್ರೆ ಮನ್ಸಲ್ಲಿ ಸ್ವಲ್ಪ ಭಯ ಇರುತ್ತೆ, ಗಾಡ್ ಅವತ್ ನಾನು ಆತರ ಮಾಡಿದಕ್ಕೆ ಇವ್ರ ಈ ತರ ಬೈದಿದ್ರು ಹೊಡೆದಿದ್ರು ಅಂತ. ಅಟ್ ದ ಸೇಮ್ ಟೈಮ್ ಈ ಹೆಸರನ್ನು ಕೇಳಿದ ತಕ್ಷಣ ಗ್ರೇಟ್ ಸೆಕ್ಯೂರಿಟಿ ಕಮ್ಸ್ ಇನ್ ಟು ದೇರ್ ಮೈಂಡ್. ದಟ್ ಇಸ್ ಆಲ್ ದ ಪೇರೆಂಟ್ಸ್. ಇನ್ ಫ್ಯಾಕ್ಟ್ ದೇ ಫೀಲ್ ವೆರಿ ಸೆಕ್ಯೂರ್ಡ್ ಅಂಡ್ ವೆರಿ ಹ್ಯಾಪಿ ಫಾರ್ sending their kids to those institutions which was headed by Mr. Radhakrishna sir. And beyond all that, our staff enide, they would feel so nice for having worked with a senior gentleman and yet have to have had lovely rapport. Exactly. Sir, ಆತ್ಮೀಯ ಸ್ವಾಗತ ನಮ್ಮ ಕಾರ್ಯಕ್ರಮಕ್ಕೆ. Very hearty welcome to our show, sir. It's a privilege and honor to have such an eminent personality in our show. Welcome to our show. ನಮಸ್ಕಾರ. ನನ್ನನ್ನು ವಿದ್ಯಾರ್ಥಿಗಳು ಪ್ರೀತಿಸ್ತಾರೆ, ಅಧ್ಯಾಪಕರು ಪ್ರೀತಿಸ್ತಾರೆ. ಬರೀ ತಂದೆ ತಾಯಿಗಳು ಮಾತ್ರ ಅಲ್ಲ, ವಿದ್ಯಾರ್ಥಿಗಳಂತೂ ಕಾಲೇಜ್ ಬಿಟ್ಟ ಮೇಲೆ ಬಹಳ ಪ್ರೀತಿಸ್ತಾರೆ. ಯಾಕೆ ಗೊತ್ತಾ, ನಾನು ಅಷ್ಟೇ ಗಾಢವಾಗಿ ಅವರನ್ನು ಪ್ರೀತಿಸ್ತೀನಿ. ವೆಲ್, ನನ್ನ ಪ್ರಕಾರ ಬಹಳಷ್ಟು ಜನರ ಬಾಲ್ಯ ಯೌವನ ಎಲ್ಲವನ್ನ ತಿದ್ದಿದ ಇವರ ಬಾಲ್ಯ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಣ. ಅಫ್ಕೋರ್ಸ್ ಇವರಿಗೆ ಯಾರ್ಯಾರು ಪ್ರಿನ್ಸಿಪಲ್ಸ್ ಇದ್ರು, ಎಸ್, ಇವ್ರ ಮೇಸ್ಟ್ರಿ ಯಾರಾಗಿದ್ರು, ಇವರು ಮ್ಯಾಥ್ಸ್ ಅಲ್ಲಿ ತಪ್ಪ ಲೆಕ್ಕ ಬರ್ದಾಗ ಕಿವಿ ಹಿಂಡಿದ ಮೇಸ್ಟ್ರಿ ಯಾರು, ಅದರ್ವೈಸ್ ಅಥವಾ ಯಾವ್ದೋ ಒಂದು ಸೋಷಿಯಲ್ ಸೈನ್ಸ್ ನಲ್ಲಿ ಮಗಪ್ ಮಾಡದೇ ಇದ್ದಾಗ ಆಗಿರುವಂತಹ. ಎಕ್ಸಾಕ್ಟ್ಲಿ ಸರ್, ನೀವು ಮೂಲತಃ ಯಾವ ಊರಿಂದ ಬಂದಿರೋರು? ಅಂಡ್ ನನ್ನ ಪ್ರಕಾರ ನಂಗನ್ಸೋದು ಹಳ್ಳಿಗಳಲ್ಲೇ ಹೆಚ್ಚಿನ ಸುಶಿಕ್ಷಿತ ಶಿಕ್ಷಣ ಇತ್ತು ಅಂತ ಅನ್ಸುತ್ತೆ. ಸೊ ಸರ್, ಎಸ್ ಅಂಡ್ ಸೀರಿಯಸ್ನೆಸ್ ಆಫ್ ಕೋರ್ಸ್. ಸರ್, ನಿಮ್ಗೆ ಹೇಗನ್ಸುತ್ತೆ? ಹೌ ಇಸ್ ಯೋರ್ ಬಾಲ್ಯ ಅಂಡ್ ಆ ಡೀಟೇಲ್ಸ್ ಎಲ್ಲ ಪ್ಲೀಸ್ ಟೆಲ್ ಅಸ್. ಬಾಲ್ಯದಲ್ಲಿ ನಾನು ಫಿಸಿಕಲಿ ಡಿಸಿಪ್ಲಿನ್ ಅಂದ್ರೇನು? ಬೆಳಿಗ್ಗೆ 4:04 ಹೇಳ್ತಾ ಇದ್ದೆ. ಇವತ್ತು ಕೂಡ 4:00 ಹೇಳ್ತೀನಿ. ಬಾಲ್ಯದಲ್ಲಿ ನಾನು 4:00 ಎದ್ದು ತಣ್ಣೀರಿನಲ್ಲಿ ಸ್ನಾನ ಮಾಡ್ತಾ ಇದ್ದೆ. ಅದು ನಮ್ಮ ಜೀವನ ಕ್ರಮವಾಗಿತ್ತು. ಯಾಕಂದ್ರೆ ನಾವು ಸಂಪ್ರದಾಯಸ್ಥ ಚಲನಶೀಲ ಬ್ರಾಹ್ಮಣ ಕುಟುಂಬದಿಂದ ಬಂದದ್ದು. ಸಂಪ್ರದಾಯಸ್ಥ ಚಲನಶೀಲ ಅಂದ್ರೆ ನಮ್ಮ ತಂದೆ ಬಹಳ ಪ್ರೋಗ್ರೆಸಿವ್. ಅವರು ಎಲ್ಲ ಜಾತಿಯವರನ್ನ ಮನೆಯಲ್ಲಿ ಕರೆದು ಊಟ ಹಾಕ್ತಾ ಇದ್ರು. ಆದ್ರೆ ಸಂಪ್ರದಾಯಸ್ಥ ಅಂದ್ರೆ ಅಲ್ಲಿ ಬಂದಿರುವಂತಹ ಕೆಲವು ಸಂಸ್ಕಾರಗಳನ್ನ ಉಳಿಸ್ಕೊಳ್ತಾ ಇದ್ವಿ. ನಮ್ಮ ತಾತ ನನಗೆ 4:00 ಎದ್ದು ತಣ್ಣೀರಿನಲ್ಲಿ ಸ್ನಾನ ಮಾಡಿ ಬೈಕೊಳ್ತಾ ಇದ್ವಿ ಅವರನ್ನ. ಅವರು ಬೆಚ್ಚಗೆ ಉಲ್ಲನ್ ಶಾಲೆಲ್ಲ ಹೊದ್ಕೊಂಡು ನಮ್ಗೆ ಉಪನಿಷತ್ ಹೇಳ್ಕೊಡ್ತಾ ಇದ್ರು. ನಾವು ತಣ್ಣೀರ್ ಬಟ್ಟೆಯಲ್ಲಿ ಕೂತ್ಕೊಂಡು ಕೇಳ್ಕೋಬೇಕಾಗಿತ್ತು ಅದನ್ನ. ಅದು ಫಿಸಿಕಲ್ ಡಿಸಿಪ್ಲಿನ್. ಅದೇ ನಮ್ಮ ತಾತ ಅಂದ್ರೆ ದೂರದವರು, ನನಗೆ ದೂರದ ತಾತ, ಹತ್ತಿರದ ಬಂಧುಗಳಲ್ಲ, ಅವರು ನಮಗೆ ಪ್ರಶ್ನಿಸು ಎಲ್ಲವನ್ನು ಅಂತ ಹೇಳ್ತಾ ಇದ್ರು. ಪ್ರಶ್ನಿಸಿ ಒಪ್ಕೊಳ್ಬೇಕು ಅಂತ. ಮೊದಲು ನಾನು ಎಲ್ಲರನ್ನೂ ಪ್ರಶ್ನಿಸ್ತಾ ಇದ್ದೆ. ಆಮೇಲೆ ನಾನು ನನ್ನನ್ನೇ ಪ್ರಶ್ನಿಸ್ಕೊಳ್ಳೋಕೆ ಶುರು ಮಾಡಿದೆ. ಪ್ರಶ್ನಿಸಿ ಒಪ್ಕೋ ಅಂತ ಹೇಳಿದ್ರೆ ಎಲ್ಲರೂ ಏನು ಮಿಸ್ಟೇಕ್ ಮಾಡ್ಕೋತಾರೆ ಅಂದ್ರೆ ಮತ್ತೊಬ್ಬರನ್ನು ಪ್ರಶ್ನಿಸು ಅಂತ. ಪ್ರಶ್ನಿಸಿ ಒಪ್ಕೋ ಅಂದ್ರೆ ನಾನು ಒಪ್ಕೋಬೇಕಾದ್ರೆ ನನ್ನನ್ನೇ ನಾನು ಪ್ರಶ್ನಿಸ್ಕೋಬೇಕು ಅಂತ. ಅದೇ ಐನ್ಸ್ಟೀನ್ ಹೇಳಿದ್ದು. accept everything after questioning ಅಂದ್ರೆ not others, yourself too. ಸೊ ಇಂಟೆಲೆಕ್ಚುವಲಿ ನಾವು ಎಲ್ಲವನ್ನ ಸ್ವಲ್ಪ ಕೀಟ್ಲೇನು ಮಾಡ್ತಾ ಇದ್ವಿ, ಪ್ರಶ್ನೆಗಳು ಕೇಳ್ತಾ ಇದ್ವಿ, ಸುಲಭದಲ್ಲಿ ಒಪ್ಕೋತಾ ಇರಲಿಲ್ಲ. ಅದು ನನಗೆ ಬಹಳ ಅನುಕೂಲವನ್ನು ಮಾಡ್ತು. ತುಂಟತನ ಅಂತ ಹೇಳಿದ್ರೆ ನಾನು ಸ್ವಲ್ಪ ಬಹಳ ತುಂಟತನ ಮಾಡ್ತಾ ಇದ್ದೆ. ನಾನು ವಿದ್ಯಾರ್ಥಿ ದಶೆಯಲ್ಲಿ
ವಿದ್ಯಾರ್ಥಿ ಚಳವಳಿಗಳ ನಾಯಕನಾಗಿದ್ದು. ವಿದ್ಯಾರ್ಥಿ ಚಳವಳಿ ಹೈಸ್ಕೂಲ್ನಿಂದ ಹೈಸ್ಕೂಲ್ ಲೀಡರ್ ಆಗಿದ್ದೆ. ಅಲ್ಲಿಂದ ಆರಂಭ ಆದದ್ದು. ಕಾಲೇಜಿನಲ್ಲಿ ನಾನು ಕಾಲೇಜ್ ಯೂನಿಯನ್ ಪ್ರೆಸಿಡೆಂಟ್ ಆಗಿದ್ದೆ. ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಆಲ್ ಬೆಂಗಳೂರು ಯೂನಿವರ್ಸಿಟಿ ಸ್ಟೂಡೆಂಟ್ಸ್ ಯೂನಿಯನ್ ಪ್ರೆಸಿಡೆಂಟ್ ಆಗಿದ್ದೆ. ಅನೇಕ ಹೋರಾಟಗಳನ್ನ ಸ್ಟ್ರೈಕ್ಗಳನ್ನು ಮಾಡಿದ್ದು ನಾವು. ಆ ಕಾಲದಲ್ಲಿ ಸೆಪ್ಟೆಂಬರ್ ಅಂತ ಹೇಳಿದ್ರೆ ಸ್ಟ್ರೈಕಂಬರ್ ಅಂತ ಇದ್ದದ್ದು. ಪ್ರತಿ ಸೆಪ್ಟೆಂಬರ್ ಒಂದು ಸ್ಟ್ರೈಕ್ ಆಗಲೇಬೇಕು. ಇಡೀ ಕಾಲೇಜುಗಳು ಮುಚ್ಚಿಕೊಂಡ್ಬಿಡ್ಬೇಕು, ಮುಚ್ಚಲೇಬೇಕು. ವಿನಾಕಾರಣ ಮುಚ್ಚಿಸ್ತಾ ಇದ್ದೀವಿ ಕಾಲೇಜು. ಅದು ಎಕ್ಸ್ಪೋ ಸ್ಟ್ರೈಕ್ ಅಂತ ಆಯ್ತು. ಬಹಳ ಭಯಾನಕವಾದ ಸ್ಟ್ರೈಕ್ ಆಯ್ತದು. ಆ ಸ್ಟ್ರೈಕ್ನ ಪರಿಣಾಮ ವೀರೇಂದ್ರ ಪಾಟೀಲ್ರ ಸರ್ಕಾರ ಬಿದ್ದೋಯ್ತು. ಹಿಂದಿ ಚಳವಳಿ ಆಯಿತು, ಹಿಂದಿ ಇಂಪೋಸ್ ಮಾಡಿದ್ದಕ್ಕೆ. ಸೊ ವಿಶ್ವವಿದ್ಯಾನಿಲಯದಲ್ಲಿ ಪರೀಕ್ಷೆಗಳ ಫಲಿತಾಂಶ ಸರಿಯಾಗಿ ಬರೋದಿಲ್ಲ ಅಂದ್ರೆ ಸ್ಟ್ರೈಕ್ ಮಾಡ್ತಾ ಇದ್ವಿ. ಎಲ್ಲ ಸ್ಟ್ರೈಕ್ಗಳಿಗೆ ನಾನು ಮುಂಚೂಣಿಯಲ್ಲಿ ಇರ್ತಾ ಇದ್ದೆ. ಹೀಗೆ ಇಂಟೆಲೆಕ್ಚುವಲ್ ಇಂಡಿಸಿಪ್ಲಿನ್ ಅಂಡ್ ಫಿಸಿಕಲ್ ಡಿಸಿಪ್ಲಿನ್ ಕಾಂಬಿನೇಷನ್ ಇದೆಯಲ್ಲ, ಮೇಸ್ಟರ್ ಆದ್ಮೇಲೆ ನಾನು ಅದನ್ನು ಸ್ವಲ್ಪ ಇನ್ಕಲ್ಕೇಟ್ ಮಾಡಿದೆ. ಫಿಸಿಕಲಿ ಐ ವಾಂಟೆಡ್ ಮೈ ಸ್ಟೂಡೆಂಟ್ ಟು ಬಿ ಡಿಸಿಪ್ಲಿನ್. ಇಂಟೆಲೆಕ್ಚುವಲಿ ಅವರನ್ನು ಎನ್ಕರೇಜ್ ಮಾಡಿದ್ದೀನಿ, ಪ್ರಶ್ನೆ ಮಾಡಿ ಕೇಳಿ ಅಂತ. ಸರ್, ಯಾವ ಊರಲ್ಲಿ ಹುಟ್ಟಿದ್ದು, ಆಮೇಲೆ ಯಾವ ಸ್ಕೂಲಲ್ಲಿ ಓದಿದ್ದು? ಓ ದೇವರೇ, ನನ್ನ ಊರಿ ಅಂತ ಒಳ್ಳೆ ಊರು ಗೊತ್ತಾ? ಹೇಳಿ. ಎಲ್ಲರ ಊರು ಒಳ್ಳೆಯವರೇ. ಯಾಕಂದ್ರೆ ಆ ಊರಿನ ಮಣ್ಣಿನಿಂದ ನಾವು ವಿಕಾಸವಾಗ್ತೀವಿ. ನಾನು ಹುಟ್ಟಿದ ಊರು ಪೆರಾಜೆ ಅನ್ನುವಂತ ಒಂದು ಹಳ್ಳಿ. ಮಲೆನಾಡಿನ ಭೂಗರ್ಭ, ಮಲೆನಾಡಿನ ಗರ್ಭ. ಕಣ್ಣು ಬಿಟ್ರೆ ಕಾಡುವಂತದ್ದು ದಪ್ಪನೆಯ ಕಾಡು. ಈಗಂತ ಕಾಡುಗಳಿಲ್ಲ, ಅಲ್ಲಿ ಕಡ್ದ್ಬಿಟ್ಟಿದ್ದಾರೆ. ಬಹಳ ಒಳ್ಳೆಯ ಕಾಡು. ಮಳೆ ಬಂದ್ರೆ ಒಂದೊಂದು ತಿಂಗಳು ನಾವು ಸೂರ್ಯ ದರ್ಶನ ಮಾಡ್ತಾ ಇರಲಿಲ್ಲ. ಅಂತ ಮಳೆ, ಆ ಮಳೆ, ಆ ಅಂದ. ಆ ಮಳೆಯಲ್ಲಿ ನಾವು ಶಾಲೆಗೆ ಹೋಗ್ಬೇಕಾದ್ರೆ ಕೊಡೆಗಿಡೆ ಹಿಡ್ಕೊಂಡು ಹೋಗಕ್ಕಾಗ್ತಾ ಇರಲಿಲ್ಲ. ಕೊಡೆ ಗಾಳಿಗೆ ಹಾರ ಹೋಗ್ತಾ ಇತ್ತು. ತೆಂಗಿನ ಗರಿಯ ಗೊರಬೆ ಅಂತ ಒಂದು ಹಾಕೊಳ್ತಾ ಇದ್ವಿ ತಲೆಗೆ. ಜಾರಿ ಬೀಳ್ತಾ ಇದ್ವಿ, ನೀರಿನಲ್ಲಿ ಆಟ ಆಡ್ತಾ ಇದ್ವಿ. ಮಳೆಗಾಲ ಹೋಯ್ತು. ಮಳೆಗಾಲ ಹೋದ ತಕ್ಷಣ ಇಡೀ ಭೂಮಿಯನ್ನ ಸ್ನಾನ ಮಾಡಿದ ಹಾಗೆ ಶುಭ್ರವಾಗೋದು. ಎಲ್ಲ ಮರಗಳಲ್ಲಿ ಹಸಿರಿನ ಹಬ್ಬ. ನಾವು ಬೆಳಿಗ್ಗೆ ಎದ್ದು ನೋಡಿದ ತಕ್ಷಣ ನಮಗೆ ಕಣ್ಣಿಗೆ ಕಾಣುವಂಥದ್ದು ಹಸಿರು. ಆ ಹಸಿರು ಮನಸ್ಸನ್ನು ಹಸನು ಮಾಡ್ತಾ ಹೋಯ್ತು. ಆ ಮಲೆನಾಡಿನ ಇನ್ನೊಂದು ಅತ್ಯಂತ ಅದ್ಭುತವಾದಂತಹ ಒಂದಿದಂದ್ರೆ ಯಕ್ಷಗಾನ. ನಾವೆಲ್ಲ ಯಕ್ಷಗಾನದ ಉಸಿರಿನಲ್ಲೇ ಬದುಕಿದ್ದು. ಯಾಕಂದ್ರೆ ಮಳೆಗಾಲದಲ್ಲಿ ನಮಗೆ ಬೇರೆ ಕೆಲಸ ಇಲ್ಲ. ಮಳೆಗಾಲದಲ್ಲಿ ಯಕ್ಷಗಾನ ವೇಷ ಹಾಕೋದಲ್ಲ, ತಾಳಮದ್ದಳೆ ಅಂತ ಒಂದು ಪ್ರಕಾರ ಇದೆ, ವಾಚಿಕಾಭಿನಯ. ಅದನ್ನ ಕೇಳಿ ಕೇಳಿ ಪುರಾಣ ಜ್ಞಾನ. ಮಳೆ ಬಂದಾಗ ಏನ್ ಮಾಡೋದು? ನಮ್ಮ ತಂದೆ ರಾಗವಾಗಿ ಮಹಾಭಾರತ ಓದೋರು. ರಾಗ ಅಂದ್ರೆ ಅವರದ್ದೇ ರಾಗ, ಸಂಗೀತದ ರಾಗ ಅಂತ ಹೇಳಬೇಡಿ. ನಮ್ಮ ಹತ್ರನೂ ಓದಿಸೋರು. ಓದಿಸಿದ್ರೆ ಸಾಲದು, ಅರ್ಥ ಹೇಳ್ಬೇಕು ನಾವು ಅದಕ್ಕೆ. ಹೀಗೆ ಒಂದು ಪುರಾಣ ಜ್ಞಾನ, ಒಂದು ಪ್ರಕೃತಿಯ ಜೊತೆ ಬೆಸೆದು ಬದುಕುವಂತ ಒಂದು ಅವಕಾಶ ನಮಗೆ ಸಿಕ್ಕಿದ್ದು ಜೀವನದುದ್ದಕ್ಕೂ ಕೈ ಹಿಡ್ಕೊಂಡು ಬಂತು. ಕುಂಬಳಚೇರಿ ಅನ್ನುವಂಥದ್ದು ಒಂದು ಊರು, ಪೆರಾಜ ನಮ್ಮ ಗ್ರಾಮ. ಅಲ್ಲಿ 4ನೇ ತರಗತಿವರೆಗೆ ಅಲ್ಲಿ ಓದಿದೆ. 4ನೇ ತರಗತಿ ಓದಿದ ಮೇಲೆ ನಮಗೆ ಶಾಲೆ, ಹತ್ತಿರದ ಶಾಲೆ ಇದ್ದದ್ದು ಹೈಸ್ಕೂಲು ಸುಳ್ಯದಲ್ಲಿ. ಸುಳ್ಯಕ್ಕೆ 8 ಮೈಲಿ ನಡ್ಕೊಂಡು ಬರಬೇಕು. ಬಸ್ಸುಗಳು ಆಗ ಸರಿಯಾಗಿರ್ತಿಲ್ಲ. 8 ಮೈಲಿ ಎಲ್ಲಿ ನಡೆಯೋದು? ಆದ ಕಾರಣ ಸಾಮಾನ್ಯವಾಗಿ ನಮ್ಮ ಹಳ್ಳಿಯ ಮಕ್ಕಳು ಓದಬೇಕಾದ್ರೆ ಎಲ್ಲಿ ಶಾಲೆಗಳಿದೆ ಅಲ್ಲಿರುವಂತಹ ಬಂಧುಗಳ ಮನೆಯಲ್ಲಿ ಇರ್ಕೊಳ್ಳುವಂತ ಕ್ರಮ ಇತ್ತು, ಒಂದು ಹಂಚಿಕೊಳ್ಳುವಂತಹ ಕ್ರಮ. ಕೆಲವು ಕಡೆ ಬಂಧುಗಳ ಮನೆಯಲ್ಲಿ ಕೈಗೊಬ್ಬ ಆಳು ಆಯಿತು ಕೆಲಸ ಮಾಡಕ್ಕೆ. ಈ ಮಕ್ಕಳು ಕೆಲಸ ಮಾಡ್ಕೊಂಡು ಶಾಲೆಗೆ ಹೋಗುವಂಥದ್ದು. ಹಾಗೆ ನಾನು ನಮ್ಮ ಸೋದರತ್ತ ಮನೆಯಲ್ಲಿ ಹೋಗಿ ಈಶ್ವರ ಮಂಗಿಲ ಕಾವು ಅಂತ ಅಲ್ಲೋಗಿ ಅಲ್ಲಿ 8ನೇ ತರಗತಿವರೆಗೆ ಓದಿದೆ. ಅದು ಬಹಳ ಒಳ್ಳೆ ಶಾಲೆ. ಈ ವರ್ಷ ಆ ಶಾಲೆಯಲ್ಲಿ ಒಂದು ಹೊಸ ಕಟ್ಟಡವನ್ನು ಮಾಡಿ, ನನ್ನ ಅದೃಷ್ಟ ಏನಂದ್ರೆ ನನ್ನನ್ನೇ ಉದ್ಘಾಟನೆ ಕರೆದ್ರು ಆ ಶಾಲೆ. ಆ ಶಾಲೆಯಿಂದ ಮಹಾನುಭಾವರೆಲ್ಲ ಬಂದಿದ್ದಾರೆ. ಕರ್ನಾಟಕದ ಮುಖ್ಯ ನ್ಯಾಯಾಧೀಶರು ಅದೇ ಶಾಲೆಯಿಂದ ಬಂದವರು, ಅನೇಕ ನ್ಯಾಯವಾದಿಗಳು ಬಂದಿದ್ದಾರೆ. ಅಲ್ಲಿಂದ ನಾನು ಪುತ್ತೂರಿನಲ್ಲಿ ಹೈಸ್ಕೂಲಿಗೆ ಹೋದೆ, ಸೈಂಟ್ ಫಿಲೋಮಿನಾಸ್ ಹೈಸ್ಕೂಲ್ ಅಂತ. ಆಗ ಒಂದು ಸಿನಿಮಾದ ಹುಚ್ಚು ಹಿಡಿದು ಬಿಡ್ತು. ಸಿನಿಮಾ ಯಾವ ಸಿನಿಮಾ ಅಂದ್ರೆ MG ರಾಮಚಂದ್ರನ್ ಸಿನಿಮಾ. ತಮಿಳು ಸಿನಿಮಾನೇ ಬರೋದು ನಮ್ಮೂರಿಗೆ. MG ರಾಮಚಂದ್ರನ್ ಸಿನಿಮಾ ಎಷ್ಟು ಸಲ ನೋಡಿದ್ದೀವೋ. ಒಂದು ಸಿನಿಮಾವನ್ನು 100 ಬಾರಿ ನೋಡಿದ್ದು ಉಂಟು. ಇದರಿಂದ ಏನಾಯ್ತು? ಅಟೆಂಡೆನ್ಸ್ ಶಾರ್ಟೇಜ್ ಆಯ್ತು. ಅಟೆಂಡೆನ್ಸ್ ಶಾರ್ಟೇಜ್ ಆಗಿ ನನಗೆ ಆ ಕ್ಲಾಸಿಗೆ ಪರೀಕ್ಷೆಗೆ ಕೂತ್ಕೊಳ್ಳಕ್ಕೆ ಬಿಡ್ಲಿಲ್ಲ ಮೇಷ್ಟ್ರು. ಡೆನಿಸ್ ಡಿಸೋಜಾ ಅಂತ ಹೆಡ್ ಮಾಸ್ಟರ್, ಬಹಳ ಒಳ್ಳೆಯವರು. ಬಿಟ್ಟೆ ಶಾಲೆ, ಬಿಡ್ಲೇಬೇಕಾಯ್ತು. ನಮ್ಮ ಅಪ್ಪ ಅಂದ್ರು ಕುಲವೃತ್ತಿ ಮಾಡು ಅಂತ. ಕುಲವೃತ್ತಿ ಅಂದ್ರೆ ಪೌರೋಹಿತ್ಯ ಅನ್ನೋದು. ನಮ್ಮಮ್ಮ ಗಲಾಟೆ ಮಾಡಿದ್ರು, ಇಲ್ಲ ಓದಲೇಬೇಕು ಅಂತ. ಆಮೇಲೆ ಇನ್ನೊಂದು ಶಾಲೆಗೆ ಹೋದೆ. ಆ ಶಾಲೆಯಲ್ಲಿ ನನಗೆ